ಉಡುಪಿಯ ಮಣಿಪಾಲದಲ್ಲಿ ವಿದ್ಯಾರ್ಥಿಗಳ ಆಟಾಟೋಪ ಎಗ್ಗಿಲ್ಲದೆ ನಡೀತಾ ಇದೆ. ಅದರಲ್ಲೂ ಈ ಟ್ರಾಫಿಕ್ ರೂಲ್ಸನ್ನು ಸಿಕ್ಕಾಪಟ್ಟೆ ಬ್ರೇಕ್ ಮಾಡ್ತಾ ಇದ್ದಾರೆ. ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸುವಂಥದ್ದಾಗಿರ್ಬೋದು, ಸಾಕಷ್ಟು ಬಾರಿ ಹೇಳಿದರೂ ಕೂಡ ಕಿವಿಗೆ ಹಾಕ್ಕೊಳ್ತಾ ಇಲ್ಲ. ಅದರಲ್ಲೂ ಈ ವಿದ್ಯಾರ್ಥಿಗಳ ಆಟಾಟೋಪ ಜಾಸ್ತಿ ಆಗ್ತಾ ಇದೆ. ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಅಪಾಯಕಾರಿ ಬೈಕ್ ರೈಡ್ ಮಾಡಿದ್ದಾರೆ. ಓರ್ವ ಯುವತಿ ಹಾಗೆ ಇಬ್ಬರು ಯುವಕರಿಂದ ತ್ರಿಬಲ್ ರೈಡಿಂಗ್ ಇದು. ಇಬ್ಬರು ಯುವಕರ ಮಧ್ಯೆ ಹೆಲ್ಮೆಟ್ ಇಲ್ಲದೆ ಯುವತಿ ಜಾಲಿ ರೈಡ್ ಮಾಡಿದ್ದಾಳೆ. ಪ್ರತಿ ಶನಿವಾರ ವಿದ್ಯಾರ್ಥಿಗಳಿಂದ ಸಂಚಾರ ನಿಯಮ ಉಲ್ಲಂಘನೆ ಆಗುತ್ತೆ. ಅಂದರೆ ಸಾಟರ್ಡೆ ಬಂದರೆ ಸಾಕು, ಇವರು ಕೇಳೋರು ಯಾರು ಇರಲ್ಲ. ಟ್ರಾಫಿಕ್ ಪೊಲೀಸರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಡಿಯೋ ವೈರಲ್ ಬೆನ್ನಲ್ಲೇ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಯಾಕಂದರೆ ಸಾಮಾನ್ಯ ಜನರು ಹೋಗುವಂಥ ಸಂದರ್ಭದಲ್ಲಿ ನೀವು ಹೋಗಿ ಫಾಲೋ ಮಾಡಿಕೊಂಡು ಅಥವಾ ಕೈ ಅಡ್ಡ ಹಾಕಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ ದಂಡ ಹಾಕ್ತೀರಿ. ನೋಡ್ತಾ ಇದ್ದೀವಿ, ಯುವತಿ ಯಾವ ಆಕಾರದಲ್ಲಿ ಕೂತಿದ್ದಾಳೆ. ಮುಂದೆ ಒಬ್ಬನು, ಹಿಂದೆ ಒಬ್ಬನು, ಮಧ್ಯದಲ್ಲಿ ಯುವತಿ. ಜಾಲಿ ರೈಡ್. ಬೆಂಗಳೂರಿನಲ್ಲಿ ಸೇಮ್ ಟು ಸೇಮ್ ಹಿಂಗೆ ಘಟನೆ ಆಗಿತ್ತು. ಆಕೆ ಹಗ್ಗು ಕಿಸ್ ಮಾಡ್ಕೊಂಡು ಹೋಗ್ತಿದ್ಲು, ಈಕೆ ಹಾಗೆ ಕೂತ್ಕೊಂಡು ಹೋಗ್ತಾ ಇದ್ದಾಳೆ. ಹೆಲ್ಮೆಟ್ ಇಲ್ಲ, 3 ಜನರದ್ದು. ಸಿಗ್ನಲ್ ಜಂಪು. ಜನನಿಬಿಡವಾದಂಥ ಪ್ರದೇಶ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಆ ಭಾಗದಲ್ಲಿ. ಅವ್ರು ಯಾರ ಮಕ್ಕಳು ಏನೋ ಗೊತ್ತಿಲ್ಲ ನಮಗೆ, ಬಟ್ ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಗೊತ್ತಾಗ್ತಾ ಇದೆ. ಟ್ರಾಫಿಕ್ ಪೊಲೀಸರು ಈ ವಿಡಿಯೋವನ್ನು ಆಧಾರವಾಗಿಟ್ಟುಕೊಂಡು ಈಗಾಗಲೇ ಅಲ್ಲಿ ಕಮಿಷನರ್ಗೆ, SP ಗೆ ಟ್ಯಾಗ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕರು ಯಾರು ಪತ್ತೆ ಮಾಡಿ ಅವ್ರ ವಿರುದ್ಧ ಸೂಕ್ತ ಕ್ರಮ ಆಗಲಿ ಅಥವಾ ಅವರಿಗೆ ಎಚ್ಚರಿಕೆಯನ್ನು ಕೊಡಿ. ಏನು ಅಂದ್ಕೊಂಡಿದ್ದಾರೆ, ಜಾಲಿ ರೈಡ್. ಅದರಲ್ಲೂ ಆ ಯುವತಿ ನೋಡ್ತಾ ಇದ್ದೀವಿ ನಾವು, ಆರಾಮಾಗಿ ಕೂತ್ಕೊಂಡು, ಯಾವ ಭಯ ಇಲ್ಲದೆ. ಪೊಲೀಸರ ಭಯ ಅಂತರೂ ಮೊದಲೇ ಇಲ್ಲ. ಇವ್ರಿಗೆಲ್ಲ ರೂಲ್ಸ್ಗಳು ಕಾಣೋದಿಲ್ಲ. ಶನಿವಾರ ಬಂತು ಅಂದ್ರೆ ಸಾಕು, ಸಿಕ್ಕಾಪಟ್ಟೆ ಹಾವಳಿ ಇವ್ರದ್ದು, ಕಾಲೇಜ್ ಸ್ಟೂಡೆಂಟ್ಸ್ದು. ಇದನ್ನೂ ಕಡಿಮೆ, ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದ್ದಾರೆ.